ಹಾಯ್, ಗುಡ್ ಆಫ್ಟರ್ನೂನ್. ಸೊ ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ರೀಸೆಂಟ್ಲಿ ಲಾಂಚ್ ಮಾಡಿದಂತಹ ಬಿಗ್ಗರ್ ಒನ್ 750 ಗ್ರಾಮ್ ಇರುವಂತಹ ಫಾರ್ಮುಲಾ 1 4 ಫ್ಲೇವರ್ಸ್ನಲ್ಲಿ ಅವೈಲೇಬಿಲಿಟಿ ಇದೆ. ಸೊ ಅದರಲ್ಲಿ ಒಂದು ಇವತ್ತು ನಮ್ಮ ಮುಂದೆ ವೆನಿಲಾ ಫ್ಲೇವರ್ ಇದೆ. ಸೊ ಇವತ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಇದಕ್ಕೂ ನಮ್ಮ ಈ ಫಾರ್ಮುಲಾ ನಮ್ಮ ಎಕ್ಸಿಸ್ಟಿಂಗ್ ಫಾರ್ಮುಲಾ 1ಗೂ ಏನು ಡಿಫ್ರೆನ್ಸ್ ಏನಿದೆ ಅಥವಾ ಏನು ಇಲ್ವಾ ಎಲ್ಲ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಪ್ರಾಡಕ್ಟ್ಸ್ನ ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಅಂತ ಇರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಆಲ್ರೆಡಿ ನೀವು ಯೂಸ್ ಮಾಡ್ತಿದ್ರೆ ನಿಮ್ಮ ಕೋಚ್ ಹತ್ರನೇ ಕೇಳಿ. ಸೊ ಅವ್ರು ನಿಮಗೆ ನೀಟಾಗಿ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲೇಬಲ್ಸ್ನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿರೋಂಥ ಗ್ರೀನ್ ಲೋಗೋ ಇಲ್ಲ ಪ್ಲೇನ್ ವೈಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಲೋಗೋ ಚೇಂಜ್ ಆಗಿ ತುಂಬ ದಿವಸ ಆದರೂ ಕೂಡ ಸೊ ಪ್ರಿಂಟಿಂಗಲ್ಲಿ ಬರ್ತಿರಲಿಲ್ಲ. ಸೊ ಹಂಗಾಗಿ ಪ್ರಿಂಟಿಂಗ್ನಲ್ಲಿ ಬರ್ತಿದೆ. ಸೊ ಈ ಕಡೆ ಎಲ್ಲ ಏನಾಗಿದೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ. ಸೊ ಈ ಕಡೆ ಫ್ಲೇವರ್ ಸ್ವಲ್ಪ ಸ್ಪೇಷಿಯಸ್ ಆಗಿರೋದ್ರಿಂದ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಅಷ್ಟು ದೊಡ್ಡದಾಗಿ ಕಾಣಿಸಲ್ಲ, ಇಷ್ಟೇ ಲೇಬಲ್ಸ್ ಇರೋದು. ಬಟ್ ಇದರಲ್ಲಿ ತುಂಬ ಇದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಲೇಬಲ್ಸ್ ಇದೆ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ. ಸೊ ಏನೇ ಇನ್ಫಾರ್ಮೇಷನ್ ಎಲ್ಲ ಕೊಡೋಣ ಸೇಮ್ ಟು ಸೇಮ್ ಹಾಗೆ ಇದೆ. ಸೊ ಬೋಲ್ಡಾಗಿ ಬರೆದಿದ್ದಾರೆ. ಸೊ ಇದ್ರೂ ಸೇಮ್. ಸೊ ಮೊದಲು ಕಾಣಿಸ್ತಾ ಇರಲಿಲ್ಲ, ಸೊ ನಿಮ್ಗೆ ಇದರಲ್ಲಿ ಕಾಣಿಸುತ್ತೆ. ಬೇಕಾದ್ರೆ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಝೂಮ್ ಹಾಕಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ. ಸೊ ಮೇಜರ್ ಡಿಫ್ರೆನ್ಸ್ ಬಂದು ಏನು ಅಂತ ನೋಡೋದಾದರೆ, ಸೊ ಇದು 500 ಗ್ರಾಮು 20 ಶೇಕ್ ಬರುತ್ತೆ ಅಥವಾ 90 ಸ್ಕೂಪ್ಸ್ ಇರುತ್ತೆ. ಸೊ ಇದು ನಿಮಗೆ ಅದರದ್ದು 1:1.5 ಅಂತ ಅಂದ್ಕೊಳ್ಳಿ. ಅಂದರೆ 750 ಗ್ರಾಮ್ ಬರುತ್ತೆ. ಸೊ ನಿಮಗೆ 30 ಶೇಕ್ಗಾಗಷ್ಟು ಬರುತ್ತೆ. ಎಷ್ಟು? 30 ಶೇಕ್. ಅಂದರೆ ಒಬ್ಬರು 1 ಶೇಕ್ ಕುಡಿದ್ರೆ ಅವ್ರಿಗೆ 1 ತಿಂಗಳು 1 ಡಬ್ಬ ಫುಲ್ಲು ಬರುತ್ತೆ. ಸೊ ಹಂಗಾಗಿ ಇದು ಸೂಪರಾಗಿರುತ್ತೆ. ಸೊ ಯಾರು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಶುರು ಮಾಡ್ತಿದ್ರು, ವೆಯ್ಟ್ ಗೇನ್ ಪ್ರೋಗ್ರಾಮ್ ಶುರು ಮಾಡ್ತಿದ್ದಾರೋ ಸೊ ಅಂಥವ್ರಿಗೆ ಇದು ಸೊ ಸಕ್ಕತ್ತಾಗೆ ಯೂಸ್ ಆಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೇನು ಬೆನಿಫಿಟ್ಸು. ಸೊ ಇದು ಕೂಡ ಈಗ ಚಾಲ್ತಿಯಲ್ಲಿದೆ, ಇದು ಕೂಡ ಚಾಲ್ತಿಯಲ್ಲಿದೆ. ಬಟ್ ಇದೆಲ್ಲ ಫ್ಲೇವರ್ಲು ಸದ್ಯಕ್ಕೆ ಅವೈಲೇಬಿಲಿಟಿ ಇಲ್ಲ. ಸೊ ಒಂದು 4 ಫ್ಲೇವರ್ ಅಂತ ಅನಿಸುತ್ತೆ. ಸೊ ಇನ್ನೊಂದು ಮೇಜರ್ ಅಪ್ಡೇಟು ಇದರಲ್ಲೂ ಇದೆ. ಬಟ್ ನಾನು ಇತ್ತೀಚೆಗೆ ನೋಡಿ ತುಂಬ ದಿವಸ ಆಯಿತು ಅಬ್ಸರ್ವ್ ಮಾಡಿ. ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ಹೇಳಲೇಬೇಕು ಅಂತ ಅನಿಸ್ತು. ಸೊ ಇದರಲ್ಲಿ ಮೊದಲು 18 ಅಂತ ಬರ್ತಿತ್ತು, ಈಗ 19 ಒಂದು ವಿಟಮಿನ್ಸ್ ಅಥವಾ ಮಿನರಲ್ಸ್ನ ಆ್ಯಡ್ ಮಾಡಿದರೆ ವಿಟಮಿನ್ B6 ಅಥವಾ ವಿಟಮಿನ್ B3 ನಯಾಸಿನಮೈಡ್ ಈ ಎರಡರಲ್ಲಿ ಒಂದನ್ನು ಆ್ಯಡ್ ಮಾಡಿರಬಹುದು. ಅಥವಾ ಲಿನೋಲಿಕ್ ಆ್ಯಸಿಡ್ ಮೊದಲು ಇತ್ತು ಅಂತ ಅನಿಸುತ್ತೆ. ಸೊ ಇದೊಂದು ಮೇಜರ್ ಅಪ್ಗ್ರೇಡ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ನೋಡಿ. ಇದಕ್ಕೂ ಗಜಾಂತರ ವ್ಯತ್ಯಾಸ, ಒಳ್ಳೆ ದೊಡ್ಡಣ್ಣ ಚಿಕ್ಕಣ್ಣ ಥರ ಇದೆ. ಸೊ ಹಂಗಾಗಿ ನೀವು ಇದನ್ನು ಶುರು ಮಾಡಬಹುದು. ಸೊ ಬೇರೆ ಏನೂ ಇಲ್ಲ ಅಂತ ಮೇಜರ್ ಚೇಂಜಸ್ ಏನಿಲ್ಲ. ಸೈಜ್ ಒಂದು ಜಾಸ್ತಿ ಇದೆ, ಕ್ವಾಂಟಿಟಿ ಜಾಸ್ತಿ ಇದೆ, ಪ್ರೈಸು ಕೂಡ ನಿಮಗೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಇದಕ್ಕೆ ಎಷ್ಟು ಪ್ರೈಸ್ ಆಗಬೇಕು, 30 ಶೇಕ್ಗೆ ಅಷ್ಟೇ ಇದೆ. ಅಷ್ಟು ವಾಲ್ಯೂಮ್ ಆಗಬೇಕಲ್ಲ ಅಷ್ಟೇ ಇದೆ. ಸೊ ಇದಕ್ಕೆ ತಕ್ಕಾಗಿ ಇದಿದೆ, ಅದಕ್ಕೆ ತಕ್ಕಾಗಿ ಅದೇ ಇದೆ. ಸೊ ಡೋಂಟ್ ವರಿ. ಯಾರಿಗಾದರೂ ಹೊಸದಾಗಿ ಪ್ರಾಡಕ್ಟ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದವರು ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.